ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಅವರೆಲ್ಲ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಸೊ ಈ ವಿಡಿಯೋದಲ್ಲಿ ಕೌಶಲ್ಯಕರ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ ಮುಂದುವರ್ಸೋಣ. ಸೊ ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರಲ್ಲ ಅಂತ ಅವರು ಮ್ಯಾಂಡೇಟರಿ ಆಗಿ ಸ್ಟಾರ್ ಮಾರ್ಕ್ ಆಗಿ ಅವರೇ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾವ ಥರ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ತಪ್ಪದೆ ನೋಡಿ, ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸೊ ಏನಪ್ಪ ಅಂತಂದರೆ ಮೊದಲನೇದಾಗಿ ನೀವು ಕ್ರೋಮ್ ಅಥವಾ ಗೂಗಲ್ ಹೋಗಿದ ತಕ್ಷಣ ಕೌಶಲ್ಯಕರ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ತಕ್ಷಣ ಇಲ್ಲೇ ಬರ್ತು ನೋಡಿ, ಫಸ್ಟೇ ಒಂದು ವೆಬ್ಸೈಟು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪೇಜ್ ಯಾವ ಥರ ಓಪನ್ ಆಗುತ್ತೆ ಅಂದರೆ, ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆನಾ? ಸೊ ಈ ಥರ ಒಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಮೇಲೆ, ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ತಕ್ಷಣ ಇಲ್ಲೊಂದು ನಿಮಗೆ ಏನಂದರೆ ಒಂದು ಇದು ಬರುತ್ತೆ. ಈ ಥರ ಪೇಜ್ ಓಪನ್ ಒಂದು ಕೆಳಗಡೆ ಬರಬೇಕು. ನೀವು ಈ ಥರ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಬರ್ತದೆ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಟ್ರೈನಿಂಗ್ ಅಂದರೆ ಅಪ್ರೆಂಟಿಸ್ಶಿಪ್ ಮತ್ತು ಸ್ಕಿಲ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ನೀವು ಅಪ್ರೆಂಟಿಸ್ಶಿಪ್ ಮಾಡಿಸ್ಬೇಕಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಸ್ಕಿಲ್ ಟ್ರೈನಿಂಗ್ ಮೇಲೆ ನಿಮಗೆ ಇವನದೇ ಅಮೌಂಟ್ ಬರಬೇಕಂದ್ರೆ ನಿಮಗೆ ಸ್ಕಿಲ್ ಟ್ರೈನಿಂಗ್ ಅಂತ ನೀವು ಇದ್ರ ಮೇಲೆ ಮಾತ್ರ ಹೊಡಿಬೇಕು, ಇಲ್ಲಾಂದರೆ ಅಮೌಂಟ್ ಬರೋದು ಡೌಟು. ಅದಕ್ಕೋಸ್ಕರ ಸ್ಕಿಲ್ ಟ್ರೈನಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರದ್ದು ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಅಂದರೆ ಸ್ಟಾರ್ಟಿಂಗೇ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಯು ಹ್ಯಾವ್ ಟೇಕ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ರಿಜಿಸ್ಟರಿಂಗ್ ಇನ್ ಕೌಶಲ್ಯಕರ ಫಾರ್ ಸ್ಕಿಲ್ಲಿಂಗ್. ಸೊ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬೇಕಂತ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮದೇ ಆದಂಥ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಸೊ ಇಲ್ಲಿ ನೆಕ್ಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆಗಿದ ತಕ್ಷಣ ಸೊ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಇದೆ, ಫಸ್ಟ್ ನೇಮ್ ನಿಮ್ಮ ನೇಮ್ ಹಾಕಿ ಮತ್ತು ಲಾಸ್ಟ್ ನೇಮ್ ನಿಮ್ಮದು ಸರ್ ನೇಮ್ ಹಾಕಿ ಮತ್ತು ನಿಮ್ಮದು ಏನಪ್ಪ ಅಂತಂದರೆ ಯಾವುದಕ್ಕೆ ಇವನಿದ್ದೆ ಅಪ್ಲಿಕೇಶನ್ ಹಾಕುವಾಗ ಯಾವುದು ಫೋನ್ ನಂಬರ್ ಹಾಕಿದ್ರೆ ಅದೇ ಮಾತ್ರ ಫೋನ್ ನಂಬರ್ ಹಾಕಿ, ಬೇರೆ ಯಾವುದು ಹಾಕೋಕ್ಕೆ ಹೋಗ್ಬೇಡಿ. ಸೊ ನಂತರ ಮತ್ತು ಇಮೇಲ್ ಹಾಕಿ ನಿಮ್ಮದೇ ಆದಂಥ, ಯಾಕಂದರೆ ಅದಕ್ಕೆ ಮೆಸೇಜ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೀವು ಮೇಲಾ ಫಿಮೇಲಾ ಅದರ್ಸ್ ಏನಿದೆ ಎಲ್ಲ ಇಲ್ಲಿ ಒಂದು ಫಿಲ್ ಮಾಡ್ಕೊಂಬೇಡಿ, ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಮ್ಯಾರಿಟಲ್ ಸ್ಟೇಟಸ್, ಸಿಂಗಲ್ಲು, ಮ್ಯಾರಿಡು, ವಿಡೋ ಅಂತ ಇದೆ. ಸೊ ಸಿಂಗಲ್ ಇದ್ದರೆ ಸಿಂಗಲ್ ಹಾಕಿ, ಮದುವೆ ಆದರೆ ಮದುವೆ ಹಾಕಿ, ಅಥವಾ ಮದುವೆ ಆಗಿ ಒಂದು ವೇಳೆ ಗಂಡ ತೀರೋದ್ರೆ ವಿಡೋ ಹಾಕಿ. ಅದ್ರ ಮುಖಾಂತರ ನಿಮಗೇನೋ ಒಂದು ಅಮೌಂಟ್ ಜಾಸ್ತಿ ಬರ್ತಿರ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಪೆಷಲ್ ಏಬಲ್ಡ್ ಅಂತ ಇದೆ. ಸೊ ಸ್ಪೆಷಲ್ ಏಬಲ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ವೇಳೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಇದೆ ವಿಜುವಲ್ಲು, ಲೊಕೊಮೆಟ್ರಿ ಅಂದರೆ ಡಿಸಬಿಲಿಟಿ ಅಂದರೆ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಸೊ ಇದರಲ್ಲಿ ಯಾವುದು ಬರುತ್ತೆ ಹ್ಯಾಂಡಿಕ್ಯಾಪ್ಟು ಹಾಕೊಳ್ಳಿ, ಯಾಕಂದರೆ ಅಮೌಂಟ್ ಜಾಸ್ತಿ ಬರುತ್ತೆ ಅವರಿಗೆ. ಸೊ ಅದಕ್ಕೋಸ್ಕರ ಹಾಕಿ ನಂತರ ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಹಾಕಿ, ಓಕೆನಾ? ಸೊ ನೆಕ್ಸ್ಟ್ ಮುಂದೆ ರಿಲಿಜನ್ ಅಂತ ಇದೆ. ಬುದ್ಧಿಸ್ಟ್, ಕ್ರಿಶ್ಚಿಯನ್, ಹಿಂದೂ, ಜೈನ್, ಮುಸ್ಲಿಂ, ಅದರು, ಸಿಕ್ಕು ಈ ಥರ ಇದೆ. ಸೊ ಯಾವುದಿದೆ ನಿಮ್ಮದೊಂದು ಅಂದರೆ ಹಾಕೊಳ್ಳಿ ಯಾವ್ದು ರಿಲಿಜನ್ ಇದೆ. ಸೊ ಹಿಂದೂ ಒಂದು ನಿಮ್ದು ಯಾವುದಿದೆ ಅದು ಹಾಕೊಳ್ಳಿ, ಓಕೆನಾ? ಸೊ ನಾನು ಹಿಂದೂ ಅಂತ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಕೆಟಗರಿ ಇದೆ. ಜನರಲ್ ಇದ್ದರೆ ಜನರಲ್ ಹಾಕಿ, SC ಇದ್ದರೆ SC ಹಾಕಿ, ST ಇದ್ದರೆ ST ಹಾಕಿ, OBC ಇದ್ದರೆ OBC ಹಾಕಿ, ಓಕೆನಾ? ಸೊ ನೆಕ್ಸ್ಟ್ ಬಂದು ಸ್ಪೆಷಲ್ ಕ್ಲಾಸಿಫಿಕೇಷನ್ ಅಂತ ಇದೆ. ಸೊ ಸ್ಪೆಷಲ್ ಕ್ಲಾಸಿಫಿಕೇಷನ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್, ಮನೆಯಲ್ಲಿ ಯಾರಾದರೂ ಅಂದರೆ ಆರ್ಮಿದಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಹುದ್ದೆದಲ್ಲಿದ್ದರೆ ಇದು ಬರುತ್ತೆ. ಸೊ ಇದ್ರೆ ಹಾಕಿ ಎಸ್ ಅಂತ, ಇಲ್ಲ ಅಂತ ಇಲ್ಲ ಅಷ್ಟೇ ಬಿಟ್ಬಿಡಿ, ಅದೇನು ಸ್ಟಾರ್ ಮಾರ್ಕ್ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ಫಾದರ್, ಮದರು, ಗಾರ್ಡಿಯನ್ ಡೀಟೇಲ್ಸ್ ಅಂತ ಇದೆ. ಸೊ ಇದು ಬಂದ ತಕ್ಷಣ ಸೊ ಫಾದರ್ ಒಂದು ವೇಳೆ ನಿಮ್ಗೆ ಯಾರು ಸಾಕ್ತಾ ಇದ್ದಾರೆ, ಒಂದು ವೇಳೆ ತಂದೆ ಅಥವಾ ತಾಯಿ ಯಾರು ನಿಮಗೆ ಪೋಷಣೆ ಮಾಡ್ತಾ ಇದ್ದಾರೆ ಅವ್ರು ಹಾಕಿ, ತಂದೆ ಇದ್ದಾರೆ ತಂದೆ ಹೆಸರು ಹಾಕಿ, ಮದರ್ ಇದ್ದರೆ ಮದರ್ ಹಾಕಿ, ಅಥವಾ ಗಾರ್ಡಿಯನ್ ಯಾರಾದರೂ ತಂದೆ ಅಥವಾ ತಾಯಿ ಇರಲ್ಲ ಯಾರಾದರೂ ನಿಮಗೆ ಪೋಷಣೆ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಡೀಟೇಲ್ಸ್ ಹಾಕಿ, ಅವ್ರದ್ದು ಫಸ್ಟ್ ನೇಮ್ ಹಾಕಿ, ನೆಕ್ಸ್ಟ್ ಲಾಸ್ಟ್ ನೇಮ್ ಹಾಕಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕರೆಂಟ್ ಅಡ್ರೆಸ್ ಇದೆ. ಕರೆಂಟ್ ಅಡ್ರೆಸ್ ಅಂದರೆ ಪ್ರೆಸೆಂಟ್ ಇರತಕ್ಕಂಥ ನೀವು ಅಡ್ರೆಸ್ ಹಾಕ್ಕೊಳ್ಳಿ. ಸೊ ಯಾಕಂದರೆ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಇರುತ್ತೆ ಮತ್ತು ನಿಮ್ಮೂರು ಬಿಟ್ಟು ಬೇರೆ ಕಡೆ ಬಂದಿರ್ತಾರೆ ಕರೆಂಟ್ ಅಡ್ರೆಸ್ಸು. ಸೊ ಅದು ಕೂಡ ಹಾಕಿ, ಯಾಕಂದರೆ ನಿಮಗೆ ಟ್ರೈನಿಂಗ್ ಕರೆಯೋದು ನಿಮ್ಮ ಇವಾಗ ಯಾವ್ದು ಹಾಕ್ತಾರೆ ಅಡ್ರೆಸ್ಸು, ಸೊ ಅಲ್ಲೇ ನಿಮ್ಮ ಹತ್ತಿರದ ಡಿಸ್ಟಿಕಲ್ಲಿ ನಿಮಗೆ ಅಂದರೆ ಟ್ರೈನಿಂಗ್ ಕೊಡೋಕ್ಕೆ ಅಂದರೆ ಸ್ಕಿಲ್ ಟ್ರೈನಿಂಗ್ ಕೊಡೋಕ್ಕೆ ಅವರು ನಿಮಗೆ ಕರೀತಾರೆ. ಅದಕ್ಕೋಸ್ಕರ ಇಲ್ಲಿ ನೀವು ಒಂದು ವೇಳೆ ಸಿಟಿಯಲ್ಲಿದ್ದರೆ ಅರ್ಬನ್ ಹಾಕಿ, ಒಂದು ವೇಳೆ ಹಳ್ಳಿಯಲ್ಲಿದ್ದರೆ ರೂರಲ್ ಅಂತ ಹಾಕಿ, ಇಲ್ಲಿ ನಿಮ್ಮದು ಯಾವ್ದು ಏರಿಯಾ ಬರುತ್ತೆ ಅದು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಏರಿಯಾ ಬರುತ್ತೆ ಅದನ್ನು ಕೂಡ ಹಾಕಿ. ಸೊ ನೆಕ್ಸ್ಟ್ ಬಂದು ನಿಮ್ಮದು ಇದೆಲ್ಲ ಸ್ಟೇಟ್ ಅಂದರೆ ಕರ್ನಾಟಕ ಹಾಕಲೇಬೇಕು. ಸೊ ನೆಕ್ಸ್ಟ್ ಬಂದು ಡಿಸ್ಟಿಕ್ ಯಾವುದಿದೆ ಅದು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ತಾಲೂಕು ಯಾವುದು ಬರುತ್ತೆ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಸಿಟಿ ಯಾವುದು ಬರುತ್ತೆ ಅದು ಕೂಡ ಹಾಕೊಳ್ಳಿ.
ಸೊ ನೆಕ್ಸ್ಟ್ ಬಂದು ನಿಮ್ಮದು ಪಿನ್ ಕೋಡ್ ಯಾವ್ದು ಬರುತ್ತೆ ನಿಮ್ದು ಇರ್ತಕ್ಕಂಥ ಒಂದು ಏರಿಯಾ ಅದು ಕೂಡ ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿ ಪರ್ಮನೆಂಟ್ ಅಡ್ರೆಸ್ ಇದೆ. ಸೊ ಎಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೂಡ ಹಾಕ್ಕೊಳ್ಳಿ. ಒಂದು ವೇಳೆ ಸೇಮ್ ಇದ್ದರೆ ಸೊ ಇಲ್ಲಿ ನಿಮ್ಮದು ಕರೆಂಟ್ ಅಡ್ರೆಸ್ ಅಂದರೆ ನೀವು ಇರ್ತಕ್ಕಂಥ ಪ್ಲೇಸು ಅಡ್ರೆಸ್ಸು ಮತ್ತು ನೀವು ಪರ್ಮನೆಂಟ್ ಅಡ್ರೆಸ್ ಕೂಡ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಸೊ ಒಂದು ವೇಳೆ ಇಲ್ಲ ಅಂದ್ರೆ ನೋ ಅಂತ ಹಾಕ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ಲೊಕೇಶನ್ ಇದೆ ಸೇಮ್ ಇದೆ, ಅಡ್ರೆಸ್ ಯಾವ ಥರ ಇದೆ ಮೇಲೆ ಹೇಳಿದ್ದೀನಿ ಆ ಥರ ಸೇಮ್ ಹಾಕ್ಕೊಳ್ಳಿ. ಪಿನ್ ಕೋಡ್ ಅಂದರೆ ಏರಿಯಾ ಮತ್ತು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಮತ್ತು ಸಿಟಿ ಯಾವುದು ಬರುತ್ತೆ ಮತ್ತು ಪಿನ್ ಕೋಡ್ ಯಾವುದು ಬರುತ್ತೆ ಅದು ಹಾಕೊಳ್ಳೋದು. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಯಾರಿಗೂ ಬರಲ್ಲ ಇದು ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು ಇದು ಯಾವುದು ಹಾಕಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಿಮಗೆ ಇದು ಏನಿದೆ ಅಪ್ಲಿಕೇಶನ್ ಹಾಕೋದೇ ನಿಮ್ದು ಯಾವುದಪ್ಪ ಅಂತಂದ್ರೆ ITI ಮತ್ತು ಡಿಪ್ಲೊಮಾ ಮುಗಿದವರಿಗಿದೆ. ಸೊ ಯಾರೆಲ್ಲ ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರೆಲ್ಲ ಗ್ರಾಜ್ಯುಯೇಟ್ ಅಂದರೆ ಡಿಗ್ರಿ ಮುಗಿಸ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಬಂದ ತಕ್ಷಣ ಸೊ ನೆಕ್ಸ್ಟ್ ಬಂದು ಇಲ್ಲೊಂದು ಬರುತ್ತೆ, ಇದು ಒಂದು ಕ್ಲಿಕ್ ಮಾಡ್ಕೊಳ್ಳೋಣ, ಏನಪ್ಪ ಗ್ರಾಜ್ಯುಯೇಟ್ ತೊಗೊಳ್ಳೋಣ. ಸೊ ಗ್ರಾಜ್ಯುಯೇಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸ್ಟ್ರೀಮ್ ಬರುತ್ತೆ, ಅದು ಕೂಡ ಹಾಕೊಳ್ಳಿ ಯಾವ ಸ್ಟ್ರೀಮ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಸಬ್ಜೆಕ್ಟ್ ಯಾವ ಥರ ಬರುತ್ತೆ ಅಂತ ಅದನ್ನು ಕೂಡ ಬರುತ್ತೆ. ಅಂದರೆ ಇಲ್ಲಿ ನೋಡಿ ಗ್ರಾಜ್ಯುಯೇಟೆಡ್ ಅಂದರೆ ಗ್ರಾಜ್ಯುಯೇಟ್ ಹಾಕಿದ್ದೀನಿ. ಸೊ ನೆಕ್ಸ್ಟು ನಾವು ಏನು ಮಾಡಪ್ಪ ಅಂತಂದರೆ BCom ಇದ್ದರೆ BCom ಹಾಕೊಳ್ಳಿ, BSc ಇದ್ದರೆ BSc ಹಾಕೊಳ್ಳಿ, ಸೊ ಅದರ್ ಇದ್ದರೆ ಅದರ್ ಹಾಕೊಳ್ಳಿ. ಸೊ ಇದರಲ್ಲಿ ಬಂದು ಅಕೌಂಟೆನ್ಸಿ ತೊಗೊಳ್ಳಿ ಸಬ್ಜೆಕ್ಟು. ಸೊ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದು ಹಾಕೊಳ್ಳಿ. ಸೊ ಇಯರ್ ಪಾಸಿಂಗ್ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ದಾರೆ ನೀವು ಡಿಗ್ರಿ ಅದು ಕೂಡ ಹಾಕೊಳ್ಳಿ. ಲಾಸ್ಟ್ ಯಾವುದು ಫೈನಲ್ ಇಯರ್ ರಿಸಲ್ಟ್ ಯಾವ ಬರುತ್ತೆ ಆ ಇಯರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಇಲ್ಲಿ ನೋಡಿ ಆ್ಯಕ್ಚುಲ್ ಲ್ಯಾಂಗ್ವೇಜ್ ಎಲ್ಲ ಹಾಕ್ಕೊಳ್ಳಿ. ಇಲ್ಲಿ ಕನ್ನಡ ಹಾಕ್ಕೊಳ್ಳಿ, ಇಂಗ್ಲೀಷ್ ಹಾಕ್ಕೊಳ್ಳಿ, ಹಿಂದಿ ಹಾಕ್ಕೊಳ್ಳಿ, ತೆಲುಗು ಬಂದರೆ ತೆಲುಗು ಹಾಕ್ಕೊಳ್ಳಿ, ತಮಿಳು ಬಂದರೆ ತಮಿಳು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಫೋರ್ತ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವುದಾದ್ರೂ ನಿಮಗೆ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಅಪ್ಲೋಡ್ ಕೇಳುತ್ತೆ. ಸೊ ಇದ್ರ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅದರ ಸ್ಕಿಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ಸ್ಕಿಲ್ ಡೌಟ್ಸ್. ಸೊ ಇಲ್ಲಿ ನೋಡಿ ಏನಪ್ಪ ಅಂದ್ರೆ ಮೇನ್ ಇರೋದೇ ಇದೇ ಇದೆ. ಏನಪ್ಪ ಅಂತಂದರೆ ಇವತ್ತು ನಿಮ್ಗೆ ಯಾವುದು ಸ್ಕಿಲ್ ಮೇಲೆ ಟ್ರೈನಿಂಗ್ ಕೊಡ್ತಾರತ್ತೆ ಇದು ಎಷ್ಟೋ ಇದ್ದಾವೆ ಇದರಲ್ಲಿ. ಸೊ ಇಲ್ಲಿ ಬಂದು ನೋಡಿ ಇದರಲ್ಲಿ ನೋಡಿ ಸ್ಕಿಲ್ಸ್ ಔಟ್ಸ್ ಯು ಕ್ಯಾನ್ ಸೆಲೆಕ್ಟ್ ಮ್ಯಾಕ್ಸಿಮಮ್ 5 ಸ್ಕಿಲ್ಸ್ ಓನ್ಲಿ. ಅಂದರೆ ಇದರಲ್ಲಿ 5 ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋದು ಹೇಳಿದ್ದಾರೆ. ಸೊ ಎಷ್ಟೋ ಇದಾವೆ ನೋಡಿ ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಆಪ್ರೇಟರ್, ಆ್ಯನಿಮಲ್ ಹೆಲ್ತ್ ವರ್ಕರ್, ಆರ್ಗಾನಿಕ್ ವರ್ಕ್ ಗ್ರೋವರ್ ಆ್ಯಂಡ್ ಕ್ವಾಲಿಟಿ ಸೀಡ್ ಗ್ರೋವರ್, ಡೈರಿ ಫಾರ್ಮರ್, ಎಂಟರ್ಪ್ರೆನರ್, ಸ್ಮಾಲ್ ಪೋಲ್ಟ್ರಿ ಫಾರ್ಮರ್, ಗ್ರೀನ್ ಹೌಸ್ ಆಪ್ರೇಟರ್, ಈ ಥರ ಎಷ್ಟೋ ಇದ್ದಾವೆ. ಸೇವಿಂಗ್ ಮಷಿನ್ ಆಪ್ರೇಟರ್ ಇಷ್ಟೆಲ್ಲ ಇದೆ ನೋಡಿ. ಇದ್ರ ಮೇಲೆ ಏನಪ್ಪ ಅಂತಂದರೆ ನೀವು ನೋಡಿ ಇದ್ರ ಮೇಲೆ ಅಂದರೆ ಟೋಟಲ್ ನೀವು 5 ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಕು. ನೋಡಿ ಇಲ್ಲಿ ಸ್ಪೆಷಲ್ ಸೇವಿಂಗ್ ಮಷಿನ್ ಆಪ್ರೇಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಫಿನಿಷರ್ ಇದು ಕೂಡ ಕ್ಲಿಕ್ ಮಾಡಿದ್ದೀನಿ. ಸೊ ಈ ಥರ ನೀವು 5 ನೀವು ಬೇಕಾದಂಥ ನಿಮ್ಗೆ ಯಾವ ಸ್ಕಿಲ್ ಟ್ರೈನಿಂಗ್ ಬೇಕು ಆ ಥರ ಅವರು ಸ್ಕಿಲ್ ಕೊಡ್ತಾರೆ. ನೋಡಿ ಸ್ಟೋರ್ ಕೀಪರ್ ಅಂತ ಹಾಕಿದ್ದೀನಿ ನಾನು, ಮತ್ತು ಕಟ್ಟಿಂಗ್ ಸೂಪರ್ವೈಸರ್ ಅಂತ ಈ ಥರ ಹಾಕಿದ್ದೀನಿ. ಸೊ ನಿಮಗೆ ಯಾವುದು ಸ್ಕಿಲ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಸೊ ನಾನು ಇದು ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕಂತ. ಸೊ ಟೋಟಲ್ 5 ಮಾಡ್ಕೋಬೇಕಾಗುತ್ತೆ. ಸೊ ಒಂದು ವೇಳೆ 5 ಆಲ್ರೆಡಿ 5 ಮಾಡ್ಕೊಂಡಿದ್ದೀನಿ. ಸೊ ಏನಪ್ಪ ಅದು ಒಂದು ವೇಳೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದ ಮುಂಚೆ ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನದು ಕ್ರಾಸ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಗಿಬಿಡುತ್ತೆ. 5 ಇದ್ದು 4 ಆಯಿತು. ಓಕೆನಾ. ಸೊ ನೆಕ್ಸ್ಟ್ ಬಂದು ನೀವು ಇನ್ನೊಂದು ಆ್ಯಡ್ ಮಾಡಿ ಸೆಲ್ಫ್ ಎಂಪ್ಲಾಯ್ಡ್ ಟೇಲರ್ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ 5 ಸ್ಕಿಲ್ಲು ನೀವು ಇದು ಮಾಡ್ಕೋಬೋದು. ಓಕೆನಾ. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಪ್ರಿಪೇರ್ಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್, ನಿಮಗೆ ಎಷ್ಟು ದಿನ ನಿಮಗೆ ಟ್ರೈನಿಂಗ್ ತೊಗೋಬೇಕಂತ ಇಲ್ಲಿ ಡ್ಯೂರೇಷನ್ ಕೂಡ ಕೊಟ್ಟಿದ್ದಾರೆ. ಲೆಸ್ ದೆನ್ 2 ವೀಕ್ಸ್ ಅಂದರೆ 2 ವೀಕ್ಸ್ ಒಳಗಡೆ ಬೇಕಾ ಅಥವಾ 2 to 4 ವೀಕ್ಸು ಮತ್ತು 4 to 6 ವೀಕ್ಸು ಮತ್ತು 6 to 12 ವೀಕ್ಸು 12 to 24 ವೀಕ್ಸ್. ಸೊ 2ರಿಂದ 24 ವೀಕ್ಸ್ವರೆಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅವರೇ ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಟ್ರೈನಿಂಗ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಬಂದು ವಿಲ್ಲಿಂಗ್ ಟು ಟೇಕ್ ಅಪ್ರೆಂಟಿಸ್ಶಿಪ್ಸ್ ಅಂದರೆ ಒಂದು ವೇಳೆ ನೀವು ಸ್ಕಿಲ್ ಟ್ರೈನಿಂಗ್ ಬೇಡ ಅಂದರೆ ಅಪ್ರೆಂಟಿಸ್ಶಿಪ್ ಕೂಡ ನೀವು ತೊಗೋಬೋದು. ಒಂದು ವೇಳೆ ಬೇಕಂದರೆ ಎಸ್ ಹಾಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನೀವು ಇದು ಮೇನ್ ಇದೆ ನೋಡಿ ಎಂಪ್ಲಾಯ್ಮೆಂಟ್, ಕರೆಂಟ್ ಎಂಪ್ಲಾಯ್ಡ್ ಅಂತ ಇದೆ. ಸೊ ನೀವು ಆಲ್ರೆಡಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋ ಅಂತ ಹಾಕೊಳ್ಳಿ. ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಮೌಂಟ್ ಕೊಡೋದು ಡೌಟ್ ಆಗುತ್ತೆ ಮಂತ್ಲಿ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಸ್ಕಿಲ್ ಟ್ರೈನಿಂಗ್ ಅಪ್ಲಿಕೇಶನ್ ಹಾಕ್ತಾ ಇದ್ದಿರಲ್ಲ, ಸೊ ಏನಿದೆ ಅಮೌಂಟ್ ಬರ್ತಾ ಇರುತ್ತೆ 3000, ಅದು ಕೂಡ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಈ ಫಾರ್ಮನ್ನು ಫಿಲ್ ಮಾಡಿ. ಓಕೆನಾ. ಸೊ ಕರೆಂಟ್ ಎಂಪ್ಲಾಯ್ಡ್ ನೋ ಅಂತ ಹಾಕೊಳ್ಳಿ. ಹ್ಯಾವ್ ಯು ಬಿನ್ ಫ್ರೇಸ್ಲಿ ಎಂಪ್ಲಾಯ್ಡ್ ಅಂತ ನೋ ಹಾಕೊಳ್ಳಿ. ಎಲ್ಲ ಇಲ್ಲಿ ನೋ ಅಂತ ಹಾಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಔಟ್ಸೈಡ್ ಡಿಸ್ಟಿಕ್ ಇನ್ RS. ಇಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ದಲ್ಲಿ ಹೋದರೆ ನಿಮಗೆ ಎಷ್ಟು ಸ್ಯಾಲ್ರಿ ಬೇಕು, ನಿಮ್ಮದು ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 7,500 ಸೊ 25,000 ಅಬೋವರೆಗೆ ಅಂದರೆ 7,500 to 25,000
ವರೆಗೂ ನಿಮಗೆ ಸ್ಯಾಲ್ರಿ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಆಲ್ರೆಡಿ ನೀವು ಈ ಥರ ಹಾಕಿ 25,000 ಅಬೋನೇ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿ ವಿತ್ ಡಿಸ್ಟಿಕ್ ಇನ್ RS. ನಿಮ್ಮ ಡಿಸ್ಟಿಕ್ ಒಳಗಡೆ ನೀವು ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಂತ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ 25,000 ಹಾಕೊಳ್ಳಿ. ಯಾರು 7,500 ಹಾಕೊಳ್ಳೋಕೆ ಹೋಗಬೇಡಿ, ಓಕೆನಾ. ಸೊ 25,000 ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಾರೆ ಪ್ರೂಫ್ ಆಫ್ ಎಜುಕೇಷನ್. ಸೊ ಪ್ರೂಫ್ ಆಫ್ ಎಜುಕೇಷನ್ SLC ಮಾರ್ಕ್ಸ್ ಕಾರ್ಡ್ ಹಾಕೊಳ್ಳಿ, PUC ಮಾರ್ಕ್ಸ್ ಕಾರ್ಡ್ ಹಾಕೊಳ್ಳಿ. ಆದರೆ ನೀವು ಏನಪ್ಪ ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಹಾಕೊಳ್ಳಿ. ಡಿಗ್ರಿ ಇದ್ದವರು, ಸೊ ಡಿಪ್ಲೊಮಾ ಮುಗಿಸಿದವರು ನಿಮ್ಮ ಫೈನಲ್ ಇಯರ್ ಯಾವ್ದು ಮಾರ್ಕ್ಸ್ ಕಾರ್ಡ್ ಇದೆ ಅದೇ ಅಪ್ಲೋಡ್ ಮಾಡಿ PDF ಮುಖಾಂತರ. ಸೊ ಇಲ್ಲಿ ಪ್ರೂಫ್ ಆಫ್ ಏಜ್ ಅಂದರೆ ನೀವು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಬಂದು ಅಪ್ಲೋಡ್ ರೆಸ್ಯೂಮ್, ನಿಮ್ಮದು ಪ್ರೆಸೆಂಟ್ ರೆಸ್ಯೂಮ್ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಬಂದು ಎನಿ ಅದರ್ ಸರ್ಟಿಫಿಕೇಟ್, ಯಾವುದಾದ್ರೂ ಬೇರೆ ಸ್ಕಿಲ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಅಪ್ಲೋಡ್ ಮಾಡಿ. ಸೊ ಪ್ರೊಫೈಲ್ ಇಮೇಜ್ ಕೂಡ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಿಮ್ಮದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ, OTP ಹಾಕೊಳ್ಳಿ. OTP ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ. ಸೊ ಅವರೇ ನಿಮಗೆ ಫೋನ್ ಮಾಡಿ ಕರೀತಾರೆ, ಓಕೆನಾ. ಸೊ ಏನಪ್ಪ ಅಂತಂದ್ರೆ ವೇಟ್ ಮಾಡಿ, ಅವಾಗೆ ಕರೆಯಲ್ಲ ಎಲ್ಲರಿಗೂ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಸ್ಕಿಲ್ ಟ್ರೈನಿಂಗ್ ಈ ಥರ ಒಂದು ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಏನಪ್ಪ ಅಂತಂದರೆ ರಿಸಲ್ಟ್ ಬರೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ವೇಟ್ ಮಾಡಿ. ಸೊ ಇಷ್ಟೆಲ್ಲ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಯಾರು ರಾಂಗಾಗಿ ನೀವು ಫಿಲ್ ಮಾಡೋಕೋಬೇಡಿ ಫಾರ್ಮ್. ಯಾಕಂದ್ರೆ ರಾಂಗಾಗಿ ಫಿಲ್ ಮಾಡಿದ್ರೆ ನಿಮಗೆ ಏನಿದೆ ಅಮೌಂಟ್ ಕೂಡ ಬರೋ ಡೌಟ್ ಮತ್ತು ಟ್ರೈನಿಂಗ್ ಕೂಡ ಹೋಗೋದು ಡೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.